ಸಾಲು ಸಾಲಾಗಿ ನಡೀತಾ ಇರೋದ್ರಿಂದ ಎಲ್ಲರೂ ಪ್ರಶ್ನೆನೂ ಒಂದೇ, ಯಾಕೆ ಈ ಥರ ಸಾಲು ಸಾಲು ಹೃದಯಾಘಾತ ಸಂಭವಿಸ್ತಾ ಇದೆ? ಒಂದೇ ಡಿಸ್ಟಿಕ್ಕಲ್ಲಿ 2 ತಿಂಗಳಲ್ಲಿ 36 37 ಡೆತ್ ರೇಟ್ ಕಾಣಿಸ್ಕೊಳ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಅಂತ ಅಂದರೆ ರೀಸನ್ಸ್ ಏನಿರ್ಬೋದು ಅಂತ ಅದಕ್ಕಂತ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿತ್ತು, ವರದಿಯನ್ನು ತಯಾರಿಕೆ ಮಾಡಲಾಗಿದೆ. ನಮಗೊಂದು ಪರಿಹಾರ ಬೇಕು ಅಲ್ಲ, ಅಥವಾ ಯಾವ ಕಾರಣಕ್ಕೆ ಹಿಂಗಾಗ್ತಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಾವು ಎಚ್ಚರಿಕೆಯನ್ನು ವಹಿಸ್ಬೋದಲ್ಲ, ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬಹುದಲ್ಲ. ಸೊ ಆ ವಿಚಾರದಲ್ಲಿ ಜನ ಕಾತುರದಿಂದ ಕಾಯ್ತಾ ಇದ್ರು. ಈಗ ಒಂದು ವರದಿ ಹೇಳ್ತಾ ಇದೆ, ಅಥವಾ ಸರ್ಕಾರ ಏನೇನು ಕ್ರಮವನ್ನು ಕೈಗೊಂಡಿದೆ ಅಂತ ನಾವು ನೋಡೋದಾದ್ರೆ, ಹೃದಯಾಘಾತಕ್ಕೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ತಿಳಿಸಿದ್ದಾರೆ. ಸೊ ಹಾರ್ಟ್ ಅಟ್ಯಾಕ್ ಆಗಿರೋದು ಏನು ಪೋಸ್ಟ್ ಮಾರ್ಟಮ್ ಬೇಡ ಅಂತೆಲ್ಲ ನಿರ್ಧಾರ ಮಾಡೋ ಹಾಗಿಲ್ಲ, ಕಂಪಲ್ಸರಿ ಪೋಸ್ಟ್ ಮಾರ್ಟಮನ್ನು ಮಾಡಲೇಬೇಕು. ಯಾಕಂದರೆ ಗೊತ್ತಾಗುತ್ತೆ ಅಲ್ಲ ವರದಿಯಲ್ಲಿ ಏನೇನು ಆಗಿದೆ, ಅವರ ಹೆಲ್ತ್ ಹಿಸ್ಟ್ರಿ ಹೆಂಗಿದೆ, ಏನು ಎತ್ತ ಅಂತ. ಮುಂದೆ ಹೃದಯಾಘಾತ ಕೇಸಸ್ಗಳು ಕಮ್ಮಿ ಆಗೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಒಂದು ಸ್ವಲ್ಪ ಮಟ್ಟಿಗಾದರೂ ಕ್ರಮವನ್ನು ಕೈಗೊಳ್ಳಬಹುದಲ್ಲ ಅಂತ. ಇನ್ನು ಹೃದಯಾಘಾತ ಅಧಿಸೂಚಿತ ಕಾಯಿಲೆ, ಹಠಾತ್ ಸಾವಿಗೆ ಲಸಿಕೆ ಕಾರಣ ಅಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಶಾಲೆಗಳಲ್ಲಿ ಹೃದಯಾಘಾತ ಪಠ್ಯವನ್ನು ಅಳವಡಿಕೆ, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ನಾಲೆಡ್ಜ್ ಮಕ್ಕಳಲ್ಲಿ ಬರಬೇಕು. ಈಗಲೂ ನೋಡಿ ಅದೆಷ್ಟೋ ಜನಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊರತೆ ಇರುತ್ತೆ. ನಾವೆಲ್ಲೋ ಯೂಟ್ಯೂಬಲ್ಲೋ ಅಥವಾ ಎಲ್ಲೋ ಗೂಗಲಲ್ಲೋ ಯಾರೋ ಹೇಳಿದ್ನ ಕೇಳ್ಕೊಂಡಿದ್ದೀವಿ ಬಿಟ್ಟರೆ ಡಾಕ್ಟರ್ಸ್ಗಳಾಗಿರ್ಬೋದು ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಇಲ್ಲ. ಸೊ ಶಾಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಸನ್ನನ್ನು ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ. ಬೆಸ್ಟ್ ಇದು. ಯಾಕಂದರೆ ಈಗ 8 ವರ್ಷ 9 ವರ್ಷ 6 ವರ್ಷದ ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದೆ. ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ, ಈಗ ಮಕ್ಕಳೇ ಅಲ್ವಾ ಜಾಸ್ತಿ ಬೇಕ್ರಿ ಐಟಮ್ಸು ಅಥವಾ ಇನ್ನೊಂದು ಮತ್ತೊಂದು ಮೊಬೈಲ್ ಬಳಕೆ ಮಾಡೋದು ಅವರೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅವರಿಗೊಂದು ಅದಕ್ಕೆ ಅಂತ ಪಠ್ಯಪುಸ್ತಕ ಇದ್ದರೆ ತಿಳ್ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ. ಇನ್ನು ಮಕ್ಕಳಿಗೆ ಶಾಲೆಗಳಲ್ಲಿ ಹೃದಯ ಪರೀಕ್ಷೆ ಇದು ಮಾಡಬೇಕಾಗತ್ತೆ ಎಲ್ಲ ಕಡೆನೂ, ಮಕ್ಕಳು ಅಂತ ಹೇಳ್ತಾ ಇಲ್ಲ. ಸೊ ಈಗಿನ ಸಿಚುವೇಶನ್ಸ್ ನಾವು ನೋಡಿದಾಗ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆ ಕಂಪನೀಸ್ಗಳಲ್ಲಿ ಹೃದಯಾಘಾತ ಆಗ್ತಾ ಇರುವಂಥ ಪ್ರಕರಣಗಳು ಆಗಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮೃತುವರ್ಜಿ, ಸ್ವಲ್ಪ ಕಾಳಜಿ ವಹಿಸಿ ಫ್ರೀ ಕ್ಯಾಂಪನ್ನು ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಸರ್ಕಾರದ ಕಡೆಯಿಂದ ಇದು ಮಕ್ಕಳಿಗೆ ಅಂತ ಯೋಜನೆಯನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ಖಾಸಗಿ ಕಂಪನಿಗಳಾದ್ರೂ ಅಷ್ಟೇ, ಖಾಸಗಿ ಸ್ಕೂಲ್ಗಳಾದ್ರೂ ಅಷ್ಟೇ, ಕಾಲೇಜಸ್ಗಳಾದ್ರೂ ಅಷ್ಟೇ, ನಿಮ್ಮ ಉದ್ಯೋಗಿಗಳು ಅಥವಾ ನಿಮ್ಮ ವಿದ್ಯಾರ್ಥಿಗಳು ನಿಮಗೆ ಬಹಳ ಆಪ್ತರೂ ಆಗಿರ್ತಾರೆ, ಜೊತೆಗೆ ನಿಮ್ಮದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ನಿಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡುವಂಥ ಉದ್ಯೋಗಿಗಳ ಆರೋಗ್ಯದ ಬಗ್ಗೆ ನೀವುಗಳು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಎಷ್ಟೋ ಆಫೀಸ್ಗಳಲ್ಲಿ ಕೆಲಸದ ಒತ್ತಡ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ ಲೆವೆಲ್ ಇರುತ್ತೆ. ಸೊ ಹೀಗಿರಬೇಕಾದ್ರೆ ಯಾಕೆ ಒಂದು ಕ್ಯಾಂಪ್ ಅರೇಂಜ್ ಮಾಡಬಾರ್ದು? ಹೃದಯಕ್ಕೆ ಸಂಬಂಧಪಟ್ಟಂಥವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು ಅಥವಾ ಟೆಸ್ಟ್ ಮಾಡಿಸೋದಾಗಿರ್ಬೋದು, ಯಾಕೆ ಮಾಡಿಸ್ಬಾರ್ದು? ಎಷ್ಟೋ ಮನೆಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ನಮಗೆ ಆಫೀಸಲ್ಲೇ ಬಂದು ಹಾರ್ಟ್ಗೆ ಸಂಬಂಧಪಟ್ಟಂತೆಗೆ ಎಲ್ಲನೂ ಚೆಕ್ ಮಾಡ್ತಾರೆ ಅಂತ ಅಂದಾಗ ಅದು ಈಸಿನೂ ಆಗುತ್ತೆ, ಅದನ್ನು ಮಾಡಿಸ್ಲೇಬೇಕು. ಇದನ್ನು ಕಡ್ಡಾಯ ಮಾಡೋದು ಸೂಕ್ತ ಅಂತ ಕಾಣಿಸುತ್ತೆ. ಇನ್ನು ಕೋವಿಡ್ ಬಳಕೆ ಬದಲಾದ ಜೀವನ ಶೈಲಿಯಿಂದ ಹೃದ್ರೋಗ ಹೆಚ್ಚಳ ಅಂತ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ನಾವು ಸರ್ಕಾರದನ್ನೇ ನೋಡ್ತಾ ಇದ್ದೀವಿ. CM ಹೇಳಿದ್ರು ಲಸಿಕೆಯಿಂದನೂ ಆಗ್ತಿರ್ಬೋದೇನೋ ಅಂತ, ಬಟ್ ಆರೋಗ್ಯ ಸಚಿವರು ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಕೋವಿಡ್ ಬಳಿಕ ನಮ್ಮ ಜೀವನ ಶೈಲಿ ಬದಲಾಗಿದೆ. ಎಷ್ಟು ದಿನ ಇರ್ತೀವಿ, ಕೋವಿಡ್ ಬಂದಾಗೆಲ್ಲ ಹೋಗ್ಲಿಲ್ವಾ, ಬಾ ಇದ್ದಷ್ಟು ದಿನ ತಿನ್ನೋಣ, ಇದ್ದಷ್ಟು ದಿನ ಕುಡಿಯೋಣ, ನೋ. ಆಮೇಲೆ ಕೋವಿಡ್ ಬಂದ ನಂತರ ಕೆಲವರ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿದೆ. ಸೊ ಆ ಕಾರಣಕ್ಕಾಗಿ ಆ ಜೀವನ ಶೈಲಿ, ಲೈಫ್ ಸ್ಟೈಲ್ ಕೂಡ ಇರಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಅಧಿಸೂಚನೆ ಅಂತ ಹೇಳ್ತಾ ಇದ್ರಲ್ಲ, ಏನಿದು ಅಧಿಸೂಚನೆ ಅಂತ ನಾವು ನೋಡೋದಾದರೆ, ಅಧಿಸೂಚಿತ ಕಾಯಿಲೆ ಪಟ್ಟಿಗೆ ಸೇರ್ಪಡೆಯಾದ ರೋಗಗಳು ವರದಿಯಾದಾಗ ಆಸ್ಪತ್ರೆಗಳು ಅಂತಹ ಪ್ರಕರಣಗಳನ್ನು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಕಡ್ಡಾಯವಾಗಿ ತಿಳಿಸಬೇಕಾಗತ್ತೆ. ಇದರಿಂದ ಪ್ರಕರಣಗಳ ಸಂಖ್ಯೆ ಕುರಿತು ಸರ್ಕಾರಕ್ಕೆ ಮಾಹಿತಿ ಸಿಗುತ್ತೆ. ಅಂತಹ ಕಾಯಿಲೆ ಮೇಲೆ ನಿಗಾ ಹಾಗೂ ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳಲು ಅನುಕೂಲವಾಗುತ್ತೆ. ಇದನ್ನು ಅಧಿಸೂಚಿತ ಕಾಯಿಲೆ ಅಂತ ಈಗ ಅನೌನ್ಸ್ ಮಾಡ್ತಾ ಇರೋದು. ಹಾರ್ಟ್ ಅಟ್ಯಾಕ್ನ ಮೊದಲಿಗೆ ಅನೌನ್ಸ್ ಮಾಡಿರಲಿಲ್ಲ, ಇದು ನಾರ್ಮಲ್ ಆಗಿತ್ತು ಮತ್ತು ಸಹಜ ಸಾವು ಆಗಿತ್ತು ಇದು. ಬಟ್ ಈಗ ಅಧಿಸೂಚಿತ ಕಾಯಿಲೆ ಅಂತಲೇ ಅದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಥರ ಅಧಿಸೂಚಿತ ಕಾಯಿಲೆ ಅಂತ ಅನೌನ್ಸ್ ಮಾಡಿದಾಗ ಡೆತ್ ಎಲ್ಲೇ ಆದ್ರೂ, ನಮ್ಮ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಅದು ವರದಿ ಆಗಬೇಕು. ಆ ವರದಿ ಆಗಿರೋದಿದೆಯಲ್ಲ, ಓಕೆ ಚಿಕ್ಕಮಗಳೂರಲ್ಲಿ ಇಷ್ಟು, ಶಿವಮೊಗ್ಗದಲ್ಲಿ ಇಷ್ಟು, ಮಂಗಳೂರಲ್ಲಿ ಇಷ್ಟು, ಚಿತ್ರದುರ್ಗದಲ್ಲಿ ಇಷ್ಟು, ಮಂಡ್ಯದಲ್ಲಿ ಇಷ್ಟು, ಮೈಸೂರಲ್ಲಿ ಇಷ್ಟು, ಅದು ಫುಲ್ ಡೀಟೇಲ್ ಸರ್ಕಾರಕ್ಕೆ ಸಿಗುತ್ತೆ. ಆಗ 1 ತಿಂಗಳಲ್ಲಿ 2 ತಿಂಗಳಲ್ಲಿ 1 ವರ್ಷದಲ್ಲಿ ಈ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ಇಷ್ಟು ಅಂತ ಸರ್ಕಾರಕ್ಕೆ ಗೊತ್ತಾಗತ್ತೆ. ಆಗ ನಮಗೆ ರೇಷೋ ಗೊತ್ತಾಗತ್ತೆ, ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಸೊ ಅದಕ್ಕೆ ಕ್ರಮ ಏನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ. ಇನ್ನು
ಲಸಿಕೆ ಇಲ್ಲದೆ ಇದ್ರೆ ಹೆಚ್ಚು ಜನ ಸಾಯ್ತಾ ಇದ್ರು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಕೋವಿಡ್ ಲಸಿಕೆಯಿಂದ ಹೃದಯಾಘಾತಗಳು ಹೆಚ್ಚಾಗಿಲ್ಲ, ಬದಲಿಗೆ ಆ ಲಸಿಕೆಯಿಂದ ಒಳ್ಳೆಯದೇ ಆಗಿದೆ. ಕೋವಿಡ್ ಲಸಿಕೆ ಇಲ್ಲದೆ ಇದ್ದಿದ್ರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಸಾವಿಗೀಡಾಗ್ತಾ ಇದ್ರು. ಅದೇ ಕೋವಿಡ್ ಬಂದ ನಂತರ ಹೃದಯಾಘಾತ ಪ್ರಕರಣ 5% ಹೆಚ್ಚಾಗಿದೆ. ಸ್ಟೆರಾಯ್ಡ್ ಸೇರಿ ಬೇರೆ ಬೇರೆ ಔಷಧಿಗಳ ಸೇವನೆ, ಬದಲಾದ ಜೀವನ ಶೈಲಿ, ಒತ್ತಡ, ಶುಗರ್, ಬೊಜ್ಜು ಇದಕ್ಕೆ ಕಾರಣವಾಗಿದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಒಂದೇ ಸರ್ಕಾರದಲ್ಲಿ ಕೆಲಸ ಮಾಡೋರು ಸಿಎಂ ಮತ್ತು ಆರೋಗ್ಯ ಸಚಿವರು ಇಬ್ಬರ ಸ್ಟೇಟ್ಮೆಂಟ್ ಬೇರೆ ಬೇರೆ ಥರ ಇದೆ. ಸಿಎಂ ಹೇಳಿದ್ದು ಭಾಳ ಚರ್ಚೆಗೆ ಕಾರಣವಾಗ್ಬಿಟ್ಟಿತ್ತು, ವ್ಯಾಪಕ ವಿರೋಧಕ್ಕೂ ಕೂಡ ಕಾರಣವಾಗಿತ್ತು. ಈ ಥರ ಎಲ್ಲ ಹೇಳೋದು ಸರಿಯಲ್ಲ ಅಂತ. ಬಟ್ ಆರೋಗ್ಯ ಸಚಿವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಲಸಿಕೆ ಬಂದಿದ್ದು ಒಳ್ಳೇದಾಯಿತು, ಕೋವಿಡ್ ಅದರಿಂದ ಏನು ಡೆತ್ ರೇಟ್ ಆಗ್ತಾ ಇಲ್ಲ, ಅದು ಬಂದಿದ್ದರಿಂದ ಎಷ್ಟೋ ಜನರು ಜೀವ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಡಾಕ್ಟರ್ KS ರವೀಂದ್ರನಾಥ್ ಅವರು ತಜ್ಞರ ಸಮಿತಿಯ ಮುಖ್ಯಸ್ಥರು, ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಹೃದಯಾಘಾತಕ್ಕೂ ಕೋವಿಡ್ಗೂ ಯಾವುದೇ ರೀತಿಯಾದಂಥ ನಂಟಿಲ್ಲ ಅಂತ ಹೇಳ್ತಾರೆ. ಕರೋನಾ ಸೋಂಕಿಗೂ ಹೃದಯಾಘಾತಗಳಿಗೂ ಸಂಬಂಧನೇ ಇಲ್ಲ. ಕೋವಿಡ್ ವೇಳೆ ರಕ್ತನಾಳ ಬ್ಲಾಕ್ ಆಗಿ ಹೃದಯಾಘಾತ ಹಾಗೂ ಸ್ಟ್ರೋಕ್ ಆಗ್ತಾ ಇತ್ತು. ಇದೀಗ ಕರೋನಾ ಸಾಂಕ್ರಾಮಿಕ ಹೋಗಿ 3-4 ವರ್ಷ ಕಳೆದು ಹೋಗಿದೆ. ಕೋವಿಡ್ನಿಂದ ಹೃದಯಾಘಾತ ಆಗ್ತಿರುವ ಸಾಧ್ಯತೆ ತೀರಾ ಕಡಿಮೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಸರ್ಕಾರದ ಕ್ರಮಗಳಿಗೇನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇಂಥ ಸಿಚುವೇಷನ್ನಲ್ಲಿ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಏನೇನು ಕ್ರಮ ಅಂತ ನಾವು ನೋಡೋದಾದರೆ, 15ರೊಳಗಿನ ಮಕ್ಕಳಿಗೆ ಶಾಲಾ ಮಟ್ಟದಲ್ಲೇ ಆರೋಗ್ಯ ತಪಾಸಣೆ, ಹೃದಯಾಘಾತ ಸೇರಿದಂತೆ ಅಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಶಾಲಾ ಪಠ್ಯದಲ್ಲಿ ವಿಷಯ ಸೇರ್ಪಡೆ, ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೂ ವಿಸ್ತರಣೆ, ಪ್ರತಿ ವರ್ಷ ಸರ್ಕಾರಿ ನೌಕರರು, ಹೊರಗುತ್ತಿಗೆ ನೌಕರರಿಗೆ ಹೃದಯ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗೆ ವ್ಯವಸ್ಥೆ. ನಾನು ಈಗ ಜಸ್ಟ್ ಹೇಳ್ತಾ ಇದ್ದೆ, ಇದನ್ನು ಎಲ್ಲ ಸಂಸ್ಥೆಗಳು, ಎಲ್ಲ ಕಂಪನಿಗಳು, ಎಲ್ಲ ಕಡೆಯಲ್ಲೂ ಇದನ್ನು ಅನ್ವಯಿಸಬೇಕು. ಪ್ರತಿ ವರ್ಷ ಸರ್ಕಾರಿ ನೌಕರರು, ಹೊರಗುತ್ತಿಗೆ ನೌಕರರಿಗೆ ಹೃದಯ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಯ ವ್ಯವಸ್ಥೆ. ಸೊ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಅದನ್ನು ಹೊರತುಪಡಿಸಿ ಖಾಸಗಿ ವಲಯದಲ್ಲೂ ಕೂಡ ಪ್ರತಿ ವರ್ಷ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರ್ಯಾರು ಎಂಪ್ಲಾಯೀಸ್ ಇರ್ತಾರೋ ಅವ್ರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಉಚಿತ ತಪಾಸಣೆಯ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದು ಮಾಡೋದ್ರಿಂದ ನಾನು ಆಗಲೇ ಹೇಳ್ತಿದ್ನಲ್ಲ, ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ಆಫೀಸಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅಂದಾಗ ಈ ಥರದ್ದು ತಪಾಸಣೆ ಶಿಬಿರ ಅರೇಂಜ್ ಮಾಡಿದಾಗ ಅವ್ರಿಗೆ ಅವರ ಹೆಲ್ತ್ ಕಂಡೀಷನ್ಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಆರೋಗ್ಯ ಸಚಿವರಿಗೆ ಏನೇನು ಮಾತಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ ಇದೆ, ನೋಡ್ಕೊಬರೋಣ ಬನ್ನಿ. ನಮ್ಮ ಏನು ಶಾಲಾ ಮಕ್ಕಳಿದ್ದಾರೆ, 15 ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೊಮ್ಮೆ ಆದರೂ 15ನೇ ವರ್ಷದಲ್ಲಿರುವಂಥ ಮಕ್ಕಳಿಗೆ, ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜೆನಿಟಲ್ ಡಿಸೀಸಸ್ ಇರ್ತದೆ, ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟಿದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು, ಅದು ಗೊತ್ತಾಗೋದಿಲ್ಲ. ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ 15ನೇ ವರ್ಷದ ಒಂದು ಮಕ್ಕಳಿಗೆ 15 ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯದ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ. ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅದನ್ನು ಮಾಡಿಸ್ತೀವಿ. ಅದು ನಮ್ಮ ಏನು ಶಾಲಾ ಮಕ್ಕಳಿದ್ದಾರೆ, 15 ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೊಮ್ಮೆ ಆದರೂ 15ನೇ ವರ್ಷದಲ್ಲಿರುವಂಥ ಮಕ್ಕಳಿಗೆ, ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜೆನಿಟಲ್ ಡಿಸೀಸಸ್ ಇರ್ತದೆ, ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟಿದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು, ಅದು ಗೊತ್ತಾಗೋದಿಲ್ಲ. ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ 15ನೇ ವರ್ಷದ ಒಂದು ಮಕ್ಕಳಿಗೆ 15 ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯದ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ. ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅದನ್ನು ಮಾಡಿಸ್ತೀವಿ. ಅದು ನಮ್ಮ ಏನು ಶಾಲಾ ಮಕ್ಕಳಿದ್ದಾರೆ, 15 ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೊಮ್ಮೆ ಆದರೂ 15ನೇ ವರ್ಷದಲ್ಲಿರುವಂಥ ಮಕ್ಕಳಿಗೆ, ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜೆನಿಟಲ್ ಡಿಸೀಸಸ್ ಇರ್ತದೆ, ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟಿದಾಗೆ ಬಂದಿರತಕ್ಕಂಥ ಒಂದು